ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆಕ್ ಬುಕ್ ಕಳುವು ಮಾಡಿ 1.32 ಕೋಟಿ ಹಣ ಡ್ರಾ ಮಾಡಿಕೊಂಡಿದ್ರು ಆರೋಪಿಗಳು. ಈ ಕೇಸ್ ಸಂಬಂಧ 5 ಆರೋಪಿಗಳ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ಪಾಲಿಕೆ ಆಯುಕ್ತರ ಪಿಎ ಸೇರಿ 5 ಬಂಧನವಾಗಿದೆ. ಆಯುಕ್ತ ಪಿಎ ನಯೀಂ, ಅಕೌಂಟೆಂಟ್ ನಾಸೀರ್, ಪ್ರಾಜೆಕ್ಟ್ ಮ್ಯಾನೇಜರ್ ಆರಿಫ್ ಸೇರಿ 5 ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಂಧಿತರಿಂದ 30 ಲಕ್ಷ ರೂಪಾಯಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಬ್ರಹ್ಮಾಪುರ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಲಬುರಗಿ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಅನ್ನ ಕಳ್ಳತನ ಮಾಡಿ ನಕಲಿ ಸಹಿ ಮಾಡಿ 1.5 ಕೋಟಿಗೂ ಹೆಚ್ಚು ಹಣ ಎಗರಿಸಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 1.32 ಕೋಟಿ ಅದಕ್ಕೆ ಸಂಬಂಧಪಟ್ಟಂತೆ 5 ಬಂಧನ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಓಂ ಪ್ರಕಾಶ್, ಈ ಪ್ರಕರಣದ ಮುಂದುವರೆದ ಭಾಗ ಮತ್ತೆ ಕೆಲ ಆರೋಪಿಗಳ ಬಂಧನ ಇನ್ನೂ ಇದ್ದಾರಾ, ಯಾರಾದ್ರೂ, ಹೇಗೆ? ಶ್ರುತಿ, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಮಾಡಿ ನಕಲಿ ಸಹಿ ಮಾಡಿ ಮತ್ತೆ ಸೀಲನ್ನ ಮಾಡಿ 1.32 ಕೋಟಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಚೆಕ್ ಅನ್ನ ಬ್ಯಾಂಕ್ ಅಧಿಕಾರಿಗಳ ಸೂಚನೆ ಮೇರೆಗೆ ಹೆಲ್ಡಪ್ ಅನ್ನ ಮಾಡಿರುವಂತದ್ದು. 36 ಲಕ್ಷ ಚೆಕ್ ಅನ್ನ ಕ್ಲಿಯರ್ ಮಾಡಿರುವಂತದ್ದು. ಇದೀಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡಂತ ಬ್ರಹ್ಮಪುರ ಪೊಲೀಸರು ಒಟ್ಟು 5 ಆರೋಪಿಗಳನ್ನ ಬಂಧಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಪಿಎ ಆದಂತ ನಯೀಂ ಅನ್ನುವಂತ ವ್ಯಕ್ತಿ ತನ್ನ ಇನ್ನಿತರ ಕೆಲವೊಂದಷ್ಟು ಕಾರ್ಪೊರೇಷನ್ ಸಿಬ್ಬಂದಿಗಳನ್ನ ಸೇರ್ಕೊಂಡು ಈ ಕೃತ್ಯವನ್ನ ಎಸಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಲ್ಲೇ ಕೆಲಸ ಮಾಡ್ತಾ ಇರುವಂತ ಅಕೌಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ನಾಸೀರ್ ಮತ್ತೆ ರೆಹಮಾನ್ ಸೇರಿ ವಾಜಿದ್, ಆರಿಫ್, ಈ 5 ಆರೋಪಿಗಳು ಈ ರೀತಿಯಾದಂತ ಕೃತ್ಯ ಎಸಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಆ ಅಕೌಂಟೆಂಟ್ ಸೆಕ್ಷನ್ ಅಲ್ಲಿ ಇದ್ದಂತ ಚೆಕ್ ಬುಕ್ ಗಳನ್ನ ನಾಸೀರ್ ಮುಖಾಂತರ ಏನು ನಯೀಂ ಆ ಚೆಕ್ ಬುಕ್ ಅನ್ನ ತೆಗೆದುಕೊಂಡು ಆ ಮೂಲಕ ಬ್ಯಾಂಕ್ಗೆ ಏನು ನಕಲಿ ಸಹಿ ಮಾಡಿ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ವಾಜಿದ್ ಮತ್ತೆ ಆರಿಫ್ ಅವರು ಇಬ್ಬರ ಅಕೌಂಟ್ಗೆ ಹಣ ಹಾಕೋದಕ್ಕೆ ಮೊದಲ ಚೆಕ್ 36 ಲ್ಯಾಕ್ ಚೆಕ್ ಕ್ಲಿಯರ್ ಆಗಿರುತ್ತೆ. ಅದಾದ್ಮೇಲೆ 46, 49 ಲ್ಯಾಕ್ 2 ಚೆಕ್ಗಳು ಕೂಡ ಬ್ಯಾಂಕಿಗೆ ಹೋದಂತ ಸಂದರ್ಭದಲ್ಲಿ ಆಗ ಅನುಮಾನ ಬಂದು ಬ್ಯಾಂಕ್ ಅವರು ಪಾಲಿಕೆಯ ಗಮನಕ್ಕೆ ತಂದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಜನ ಆರೋಪಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇರುವಂತದ್ದು. ಹಾಗಾಗಿ ಪೊಲೀಸರು ಆ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಕೃತಿ, ಓಂ ಪ್ರಕಾಶ್, ಇದು ಮೊದಲು ಈ ಪ್ರಕರಣ ದಾಖಲಾದಾಗಲೇ ಅನುಮಾನ ಇತ್ತಲ್ವಾ, ಯಾರೋ ಗೊತ್ತಿದ್ದವರೇ ಮಾಡಿರ್ಬೇಕು ಅಂದ್ರೆ? ಯಾಕಂದ್ರೆ ನಕಲಿ ಸಹಿ ಮಾಡ್ತಾರೆ, ಅದನ್ನ ನಕಲಿ ಸಹಿ ಮೂಲಕ 1.5 ಕೋಟಿ ಎಗರಿಸ್ತಾರೆ ಅಂದ್ರೆ ಗೊತ್ತಿದ್ದವರೇ ಅಂತ. ಸೊ ಇದು ಒಂದೇ ಪ್ರಕರಣನ ಇವರ ಹಿನ್ನೆಲೆಯನ್ನ ಗಮನಿಸಿದಾಗ ಪೊಲೀಸರ ತನಿಖೆಯಲ್ಲಿ ಏನಾದ್ರೂ ಮಾಹಿತಿ ಇದೆಯಾ ಈ ರೀತಿ ಮೋಸ ಮಾಡಿರೋ ಬಗ್ಗೆ? ಶ್ರುತಿ, ಸದ್ಯಕ್ಕೆ ಈಗ ಪೊಲೀಸರು ಈ 1.32 ಕೋಟಿ ಕೇಸ್ ನಲ್ಲಿ ಏನು 36 ಲಕ್ಷ ಚೆಕ್ ಹಣ ವಿಡ್ರಾ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಮಹಾನಗರ ಪಾಲಿಕೆ ತನ್ನ ಹಣಕ್ಕೆ ಮಹಾನಗರ ಪಾಲಿಕೆ ಅಕೌಂಟ್ಗೆ ಬರಬೇಕಾದಂತ ಡಿಡಿಗಳ ಎಲ್ಲವೂ ಕೂಡ ಸ್ಥಗಿತಗೊಳಿಸಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಆ ಪಾಲಿಕೆ ಆಯುಕ್ತರ ಪಿಎ ನಯೀಂ ಏನಿದ್ದಾನೆ ಆತ ಮಾಸ್ಟರ್ ಮೈಂಡ್ ಅನ್ನು ಉಪಯೋಗಿಸಿ ಏರ್ಟೆಲ್ ವತಿಯಿಂದ ಬಂದಂತ 1.5 ಕೋಟಿ ರೂಪಾಯಿ ಚೆಕ್ ಗಳನ್ನ ಆತನೇ ತೆಗೆದುಕೊಂಡು ಆ ಬ್ಯಾಂಕ್ ನ ಇನ್ನೊಂದು ಅಂದ್ರೆ ಪಾಲಿಕೆ ಆಯುಕ್ತರ ಹೆಸರಲ್ಲಿ ಇರುವಂತಹ ಕುಡಿಯುವ ನೀರಿಗಾಗಿ ಬಳಸ್ತಾ ಇರುವಂತ ನಿಷ್ಕ್ರಿಯವಾಗಿದ್ದಂತ ಅಕೌಂಟ್ಗೆ ಆ ಒಂದು ಹಣವನ್ನ ಜಮಾ ಮಾಡ್ತಾರೆ. ಅಲ್ಲಿಂದ ಈ ಹಣವನ್ನ ತೆಗೆದುಕೊಂಡಿರುವಂತದ್ದು. ಈ ರೀತಿ ಈ ಹಿಂದೆ ಕೂಡ ಆಗಿದ್ದೇನೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ 5-10 ಲಕ್ಷ ರೂಪಾಯಿ ಈ ರೀತಿಯಾದಂತ ಮಿಸ್ ಮ್ಯಾಚ್ ಆದಂತ ಸಂದರ್ಭದಲ್ಲೂ ಕೂಡ ಯಾರು ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಈಗ ದೊಡ್ಡ ಮೊತ್ತದ ಹಣ ಏನು ವಹಿವಾಟಾಗಿರೋದ್ರಿಂದ ಇದು ಬೆಳಕಿಗೆ ಬಂದಿರುವಂತದ್ದು. ಒಟ್ಟಿನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ನುಂಗಂಡ್ರೆ ಸೇರಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಇದೀಗ ಈ ಒಂದು ಪ್ರಕರಣದಿಂದ ಬೆಳಕಿಗೆ ಬಂದಿರುವಂತದ್ದು. ಶ್ರುತಿ, ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆಕ್ ಬುಕ್ ಕಳುವು ಮಾಡಿ 1.32 ಕೋಟಿ ಹಣ ಡ್ರಾ ಮಾಡಿಕೊಂಡಿದ್ರು ಆರೋಪಿಗಳು. ಈ ಕೇಸ್ ಸಂಬಂಧ 5 ಆರೋಪಿಗಳ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ಪಾಲಿಕೆ ಆಯುಕ್ತರ ಪಿಎ ಸೇರಿ 5 ಬಂಧನವಾಗಿದೆ. ಆಯುಕ್ತ ಪಿಎ ನಯೀಂ, ಅಕೌಂಟೆಂಟ್ ನಾಸೀರ್, ಪ್ರಾಜೆಕ್ಟ್ ಮ್ಯಾನೇಜರ್ ಆರಿಫ್ ಸೇರಿ 5 ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಂಧಿತರಿಂದ 30 ಲಕ್ಷ ರೂಪಾಯಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಬ್ರಹ್ಮಾಪುರ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕಲಬುರಗಿ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಅನ್ನ ಕಳ್ಳತನ ಮಾಡಿ ನಕಲಿ ಸಹಿ ಮಾಡಿ 1.5 ಕೋಟಿಗೂ ಹೆಚ್ಚು ಹಣ ಎಗರಿಸಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 1.32 ಕೋಟಿ ಅದಕ್ಕೆ ಸಂಬಂಧಪಟ್ಟಂತೆ 5 ಬಂಧನ ಆಗಿದೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಓಂ ಪ್ರಕಾಶ್, ಈ ಪ್ರಕರಣದ ಮುಂದುವರೆದ ಭಾಗ, ಮತ್ತೆ ಕೆಲ ಆರೋಪಿಗಳ ಬಂಧನ ಇನ್ನೂ ಇದ್ದಾರಾ ಯಾರಾದ್ರೂ, ಹೇಗೆ? ಶ್ರುತಿ, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಮಾಡಿ ನಕಲಿ ಸಹಿ ಮಾಡಿ ಮತ್ತೆ ಸೀಲನ್ನ ಮಾಡಿ 1.32 ಕೋಟಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಚೆಕ್ ಅನ್ನ ಬ್ಯಾಂಕ್ ಅಧಿಕಾರಿಗಳ ಸೂಚನೆ ಮೇರೆಗೆ ಹೆಲ್ಡಪ್ ಅನ್ನ ಮಾಡಿರುವಂತದ್ದು. 36 ಲಕ್ಷ ಚೆಕ್ ಅನ್ನ ಕ್ಲಿಯರ್ ಮಾಡಿರುವಂತದ್ದು. ಇದೀಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡಂತ ಬ್ರಹ್ಮಪುರ ಪೊಲೀಸರು ಒಟ್ಟು 5 ಆರೋಪಿಗಳನ್ನ ಬಂಧಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ PA ಆದಂತ ನಯೀಮ್ ಅನ್ನುವಂತ ವ್ಯಕ್ತಿ ತನ್ನ ಇನ್ನಿತರ ಕೆಲವೊಂದಷ್ಟು ಕಾರ್ಪೊರೇಷನ್ ಸಿಬ್ಬಂದಿಗಳನ್ನ ಸೇರ್ಕೊಂಡು ಈ ಕೃತ್ಯವನ್ನ ಎಸಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಲ್ಲೇ ಕೆಲಸ ಮಾಡ್ತಾ ಇರುವಂತ ಅಕೌಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ನಾಸೀರ್ ಮತ್ತೆ ರೆಹಮಾನ್ ಸೇರಿ ವಾಜಿದ್, ಆರಿಫ್, ಈ 5 ಆರೋಪಿಗಳು ಈ ರೀತಿಯಾದಂತ ಕೃತ್ಯ ಎಸಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಅಕೌಂಟೆಂಟ್ ಸೆಕ್ಷನ್ ಅಲ್ಲಿ ಇದ್ದಂತ ಚೆಕ್ ಬುಕ್ ಗಳನ್ನ ನಾಸೀರ್ ಮುಖಾಂತರ ಏನು ನಯೀಮ್ ಚೆಕ್ ಬುಕ್ ಅನ್ನ ತೆಗೆದುಕೊಂಡು ಆ ಮೂಲಕ ಬ್ಯಾಂಕ್ಗೆ ಏನು ನಕಲಿ ಸಹಿ ಮಾಡಿ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ವಾಜಿದ್ ಮತ್ತೆ ಆರಿಫ್ ಅವರು ಇಬ್ಬರ ಅಕೌಂಟ್ಗೆ ಹಣ ಹಾಕೋದಕ್ಕೆ ಮೊದಲ ಚೆಕ್ 36 ಲ್ಯಾಕ್ಸ್ ಚೆಕ್ ಕ್ಲಿಯರ್ ಆಗಿರುತ್ತೆ. ಅದಾದ್ಮೇಲೆ 46 49 ಲ್ಯಾಕ್ 2 ಚೆಕ್ಗಳು ಕೂಡ ಬ್ಯಾಂಕಿಗೆ ಹೋದಂತ ಸಂದರ್ಭದಲ್ಲಿ ಆಗ ಅನುಮಾನ ಬಂದು ಬ್ಯಾಂಕ್ ಅವರು ಪಾಲಿಕೆಯ ಗಮನಕ್ಕೆ ತಂದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಜನ ಆರೋಪಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇರುವಂತದ್ದು. ಹಾಗಾಗಿ ಪೊಲೀಸರು ಆ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಕೃತಿ, ಓಂ ಪ್ರಕಾಶ್, ಇದು ಮೊದಲು ಈ ಪ್ರಕರಣ ದಾಖಲಾದಾಗಲೇ ಅನುಮಾನ ಇತ್ತಲ್ವಾ, ಯಾರೋ ಗೊತ್ತಿದ್ದವರೇ ಮಾಡಿರ್ಬೇಕು ಅಂದ್ರೆ? ಯಾಕಂದ್ರೆ ನಕಲಿ ಸಹಿ ಮಾಡ್ತಾರೆ, ಅದನ್ನ ನಕಲಿ ಸಹಿ ಮೂಲಕ 1.5 ಕೋಟಿ ಎಗರಿಸ್ತಾರೆ ಅಂದ್ರೆ ಗೊತ್ತಿದ್ದವರೇ ಅಂತ. ಸೊ ಇದು ಒಂದೇ ಪ್ರಕರಣನ, ಇವರ ಹಿನ್ನೆಲೆಯನ್ನ ಗಮನಿಸಿದಾಗ ಪೊಲೀಸರ ತನಿಖೆಯಲ್ಲಿ ಏನಾದ್ರೂ ಮಾಹಿತಿ ಇದೆಯಾ ಈ ರೀತಿ ಮೋಸ ಮಾಡಿರೋ ಬಗ್ಗೆ? ಶ್ರುತಿ, ಸದ್ಯಕ್ಕೆ ಈಗ ಪೊಲೀಸರು ಈ 1.32 ಕೋಟಿ ಕೇಸ್ ನಲ್ಲಿ ಏನು 36 ಲಕ್ಷ ಚೆಕ್ ಹಣ ವಿಡ್ರಾ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಮಹಾನಗರ ಪಾಲಿಕೆ ತನ್ನ ಹಣಕ್ಕೆ ಮಹಾನಗರ ಪಾಲಿಕೆ ಅಕೌಂಟ್ಗೆ ಬರಬೇಕಾದಂತ DDಗಳ ಎಲ್ಲವೂ ಕೂಡ ಸ್ಥಗಿತಗೊಳಿಸಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಆ ಪಾಲಿಕೆ ಆಯುಕ್ತರ PA ನಯೀಮ್ ಏನಿದ್ದಾನೆ, ಆತ ಮಾಸ್ಟರ್ ಮೈಂಡ್ ಅನ್ನು ಉಪಯೋಗಿಸಿ ಏರ್ಟೆಲ್ ವತಿಯಿಂದ ಬಂದಂತ 1.5 ಕೋಟಿ ರೂಪಾಯಿ ಚೆಕ್ಗಳನ್ನ ಆತನೇ ತೆಗೆದುಕೊಂಡು ಬ್ಯಾಂಕ್ ನ ಇನ್ನೊಂದು ಅಂದ್ರೆ ಪಾಲಿಕೆ ಆಯುಕ್ತರ ಹೆಸರಲ್ಲಿ ಇರುವಂತಹ ಕುಡಿಯುವ ನೀರಿಗಾಗಿ ಬಳಸ್ತಾ ಇರುವಂತ ನಿಷ್ಕ್ರಿಯವಾಗಿದ್ದಂತ ಅಕೌಂಟ್ಗೆ ಆ ಒಂದು ಹಣವನ್ನ ಜಮಾ ಮಾಡ್ತಾರೆ. ಅಲ್ಲಿಂದ ಈ ಹಣವನ್ನ ತೆಗೆದುಕೊಂಡಿರುವಂತದ್ದು. ಈ ರೀತಿ ಈ ಹಿಂದೆ ಕೂಡ ಆಗಿದ್ದೇನೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ 5-10 ಲಕ್ಷ ರೂಪಾಯಿ ಈ ರೀತಿಯಾದಂತ ಮಿಸ್ ಮ್ಯಾಚ್ ಆದಂತ ಸಂದರ್ಭದಲ್ಲೂ ಕೂಡ ಯಾರು ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಈಗ ದೊಡ್ಡ ಮೊತ್ತದ ಹಣ ಏನು ವಹಿವಾಟಾಗಿರೋದ್ರಿಂದ ಇದು ಬೆಳಕಿಗೆ ಬಂದಿರುವಂತದ್ದು. ಒಟ್ಟಿನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ನುಂಗಂಡ್ರೆ ಸೇರಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಇದೀಗ ಈ ಒಂದು ಪ್ರಕರಣದಿಂದ ಬೆಳಕಿಗೆ ಬಂದಿರುವಂತದ್ದು. ಶ್ರುತಿ, ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.